ವಫ್ನ ಮಾಜಿ ಅಧ್ಯಕ್ಷರಾಗಿದ್ದ ಅನ್ವರ್ ಮಾಣಿಪಾಡಿ ಅವರ ವರದಿಯ ಕುರಿತಾದ ವಫ್ ಅವ್ಯವಹಾರಗಳ ಕುರಿತಾದ ವರದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ರಾಜಕೀಯ ವಲಯದಲ್ಲಿ ದೊಡ್ಡ ಮಟ್ಟದ ಚರ್ಚೆ. 150 ಕೋಟಿ ಆಮಿಷ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾನಪಾಡಿ ಅವರ ಹೇಳಿಕೆ ಉಲ್ಟಾ ಹೊಡೆದಿದ್ದಾರೆ ಅನ್ನೋ ಆರೋಪ ಕಾಂಗ್ರೆಸ್ನ ಕಡೆಯಿಂದ. ಪ್ರಿಯಾಂಕ್ ಖರ್ಗೆ ಅವರ ವಿಡಿಯೋ ಬಾಂಬ್ ಸಂಬಂಧಪಟ್ಟಂತೆ ಅನ್ವರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ಅವರೇ, ಕಾಂಗ್ರೆಸ್ನವರೇ, ನನ್ನ ವರದಿ ಹೊರಬಂದ್ರೆ ನೀವೆಲ್ಲ ಕಳ್ಳರು ಅನ್ನೋದು ಹೊರಗೆ ಬರುತ್ತೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಕೊಟ್ಟ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಅನ್ವರ್ ಮಾಣಿಪಾಡಿ ಮಾತನಾಡಿದ್ದಾರೆ. ನೇರವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೆ ಅವರ ತಂದೆ ಹಾಗೆ ಎಐಸಿಸಿ ನಾಯಕರು ಆಗಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿರುದ್ಧವಾಗಿಯೇ ಕಿಡಿಕಾರಿದ್ದಾರೆ ಅನ್ವರ್ ಮಾಣಿಪಾಡಿ. ವರದಿ ಬಹಿರಂಗವಾದ್ರೆ ಕಲಬುರಗಿಯಲ್ಲಿ ನಿಮ್ಮ ಅಪ್ಪಾಜಿ ಎಷ್ಟು ಬೇನಾಮಿ ಆಸ್ತಿ ಮಾಡಿದ್ದಾರೆ ಅನ್ನೋದು ಆಚೆ ಬರುತ್ತೆ. ಕಲಬುರಗಿಯ ಮಾಲ್ ಯಾರದ್ದು, 800 ಫ್ಲಾಟ್ ಯಾರದ್ದು, ಕಾಂಗ್ರೆಸ್ನವರು ಯಾರೆಲ್ಲರೂ ಇದರಲ್ಲಿ ಪಾಲುದಾರರಿದ್ದಾರೆ, ಎಲ್ಲವೂ ಕೂಡ ಹೊರಬೀಳುತ್ತೆ ಅಂತ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಅನ್ವರ್ ಮಾಣಿಪಾಡಿ. 150 ಕೋಟಿ ಆಮಿಷ ಒಡ್ಡಿದ್ರು ಅನ್ನೋದನ್ನು ಅನ್ವರ್ ಮಾಣಿಪಾಡಿ ಅವರು ಒಪ್ಪಿಕೊಂಡಿದ್ರು. ಆದರೆ ಈಗ ಉಲ್ಟಾ ಹೊಡಿತಾ ಇದ್ದಾರೆ ಅನ್ನುವಂಥ ಆರೋಪವನ್ನು ಕಾಂಗ್ರೆಸ್ ಮಾಡ್ತಾ ಇರುವಂಥದ್ದು. ಇದಕ್ಕೆ ಅನ್ವರ್ ಮಾಣಿಪಾಡಿ ಅವರು ಏನು ಸ್ಪಷ್ಟನೆ ನೀಡ್ತಾರೆ ಅನ್ನುವಂಥದ್ದನ್ನು ಅವ್ರ ಜೊತೆನೆ ಕೇಳುವ. ಸರ್, ನೀವು ಈ ಹಿಂದೆ ಒಪ್ಪಿಕೊಂಡಿದ್ರಿ ಅನ್ನುವಂಥ ವಿಡಿಯೋ ಕೂಡ ಬಿಟ್ಟಿದ್ದಾರೆ ಅವರು, ಕಾಂಗ್ರೆಸ್ನವರು. ಆದರೆ ನೀವು ಕಾಂಗ್ರೆಸ್ನವರು ಅದು ವಿಡಿಯೋ ಪ್ರಿಯಾಂಕ್ ಖರ್ಗೆ ಅವರು ಬಿಟ್ಟಿದ್ದಾರೆ. ಆದರೆ ಈಗ ನೀವು ಅದನ್ನು ಉಲ್ಟಾ ಹೊಡಿತಿದ್ರಿ, ನಾನು ಆ ರೀತಿ ಹೇಳಲಿಲ್ಲ ಅಂತ ಹೇಳ್ತೀರಿ ಅಂತ ಅವರು ಆರೋಪ ಮಾಡ್ತಿದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರೇ, ಅರ್ಥ ಮಾಡಿಕೊಳ್ಳಿ, ನಿದ್ರಿಸುತ್ತಿರುವ ಒಂದು ಹುಲಿಯನ್ನು ನೀವು ಎಬ್ಬಿಸಿದ್ದೀರಿ. ಇನ್ನು ನಿಮ್ಮನ್ನು ಪರಿಸಿ ತಿನ್ನದೆ ಇದು ಮುಗಿಯಲ್ಲ. ನಿಮ್ಮನ್ನೆಲ್ಲ ನಂಗಪ್ಪಂಗ ಮಾಡಿಸಿದರೆ ನಾನು ಅನ್ವರ್ ಮಾಣಿಪಾಡಿ ಅಲ್ಲ. ಹೌದು, ನಿನ್ನೆ ಕೂಡ ನನ್ನನ್ನು ಇದು ಹೇಳಿದೆ. ನಾನು ವಿಜೇಂದ್ರ ಮಾತಾಡಿದರು. ಮಾತಾಡಿ ನೀವು ದಲಿದಿದ್ದೀರಿ, ಕಷ್ಟಪಟ್ಟಿದ್ದೀರಿ, ತುಂಬ ತೊಂದರೆ ಆಗಿದೆ ನಿಮಗೆ, ಆದರೂ ನಿಮಗೆ ಹಾಸ್ಪಿಟಲ್ ಬಿಲ್ ಕಟ್ಟೋಸ್ಕೊಳ್ಳಿ ನಿಮ್ಮ ಇಲ್ಲ ಎಂದು ಹೇಳಿ ಒಂದು ಮಾತು ಹೇಳಿದ್ರು ಅವರು. ಅದಕ್ಕೆ ನಾನು ಕ್ರೋಧೀಕರಿಸಿ ಅವರಿಗೆ ಏನೇನೋ ಬೈದು ಕಳಿಸಿದ್ದೆ. ಆ ಕೋಪದಲ್ಲಿ ನಾನು ಪ್ರೆಸ್ ಕೂಡ ಕರೆದಿದ್ದೆ ನಾನು, ಹೀಗೆ ಅಂತೇಳಿ. ಯಾರು ನನ್ನ ಈ ವರದಿಗೆ ಅಡ್ಡ ಹೊರಡುತ್ತಾರೋ ಅಥವಾ ಯಾರು ನನ್ನ ಈ ವರದಿಯನ್ನು ನಿರೀಕ್ಷಿಸ್ತಾರೋ ಅವ್ರ ಮೇಲೆ ನನಗೆ ಕ್ರೋಧಿಕವಾಗುವುದು ಖಂಡಿತ, ನಾನು ಕೋಪ ಬರುವುದು ಖಂಡಿತ, ಅವ್ರು ಎಲ್ಲ ರೀತಿಯಲ್ಲಿ ನಾನು ಬೈಯುವುದು ಖಂಡಿತ. ಹಾಗೆ ನಿಜವಾಗಿ ಅರ್ಥ ಮಾಡಿಕೊಳ್ಳಿ, ಆ ದಿವಸ ನಾನು ಮಾತಾಡಬೇಕಾದ್ರೆ ಅವರು ನನ್ನ ಮನೆಗೆ ಬಂದಿಲ್ಲ, ಪಾರ್ಟಿ ಆಫೀಸಿಗೆ ಕೂತು ಮಾತಾಡಬೇಕಾದ್ರೆ ನಾನು ವಿಜೇಂದ್ರ ಹತ್ರ ಹೇಳಿದೆ. ವಿಜೇಂದ್ರ ಹೇಳಿದರು, ನೀವು ಭಾಳ ಕಷ್ಟಪಟ್ಟಿದ್ದೆ, ತೊಂದರೆ ಆಗಿದೆ, ಯಾವುದಾದ್ರೂ ಒಂದು ಸಂಖ್ಯೆ ಹೇಳಿ ಮತ್ತು ನಿಮ್ಮ ತೊಂದರೆಯಿಂದ ಹೊರಗೆ ಬನ್ನಿ, ನಿಮ್ಗೆ ಅವ್ರು ದುಡ್ಡು ಕೊಡುವವರು ಇದ್ದಾರೆ ಅಂತೇಳಿ. ಅದು ಕಾಂಗ್ರೆಸ್ನವರು, ನಮಗೇನು ತೊಂದರೆ ಇಲ್ಲ, ನಾವು ನಿಮ್ಮನ್ನು ತಪ್ಪು ತಿಳ್ಕೊಳ್ಳೋಲ್ಲ ಎಂದು ಕೂಡ ಹೇಳಿದರು. ಆಗ ನನಗೆ ಅವ್ರ ಮೇಲೆ ಕೋಪ ಬಂದು ಸಿಟ್ಟಿಗೆದ್ದು ಅವರು ಏನೇನು ಬೈದು ಕಳಿಸಿದ್ದೆ. ನಾನು ಅದೇ ಕೋಪದಲ್ಲಿ ತಕ್ಷಣ ನಾನು ಪ್ರೆಸ್ಸನ್ನು ಕೂಡ ಕರೆದು ಆ ಪ್ರೆಸ್ಸಲ್ಲಿ ಕೂಡ ಏನೆಲ್ಲ ಹೇಳಿದ್ದೆ ನಾನು. ಹೌದು, ಇಲ್ಲ ಹೇಳಲ್ಲ. ಆದರೆ 150 ಕೋಟಿ ವಿಷಯ ಗೆಲ್ಲಿಲ್ಲ ಗೊತ್ತಿಲ್ಲ ಹಾಗೆ. ಮತ್ತು ಒಂದು ಅದರ ನಂತರ ನಾನು ಅರ್ಥ ಮಾಡಿಕೊಂಡ ನಂತರ ಇವು ನಿಂತ್ಕೊಂಡು ಗಟ್ಟಿಯಾಗಿ. ಮಾಣಿಪಾಡಿ ಅವರ ಈ ರೀತಿಯ ಆಕ್ರೋಶದ ಮಾತುಗಳಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಖಡಕ್ ಆಗಿ ತಿರುಗೇಟ್ ಕೊಟ್ಟಿದ್ದಾರೆ. ಏನ್ ಮಾತನಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ ನೋಡೋಣ. ಅದು ಒಳ್ಳೇದು ಹುಡ್ಕೊ. ಈಗ ಬಿಜೆಪಿಯವರು ನನ್ನ ಹತ್ರ 50,000 ಕೋಟಿ ಆಸ್ತಿ ಇದೆ ಅಂತ ಹೇಳಿ ನೆನಪಿದೆಯಾ ನಿಮಗೆ? ಹುಡ್ಕೊಡಿ ಅಂತ ಹೇಳಿದ್ದೀನಿ. ಸವಾಲಾಕ್ರೆ ಅವ್ರು ಬೇಕಾದ್ರೆ ಕೊಟ್ಬಿಡ್ತೀನಿ, ಅವ್ರು ಕೊಡಿ ಅಂತ ಹೇಳಿದ್ರೆ ಅವ್ರಿಗೆ ಕೊಡೋದೇನಿದೆ, ನನಗೆ ಗುರುತಿಸ್ಕೊಟ್ಬಿಡ್ಲಿ ಸಾಕು. ನಾವು ಯಾವಾಗ ಬೇಡ ಅಂದಿದ್ದೀವಿ? ಯಾರನ್ನ ಆಸ್ತಿ ಕೊಡ್ತಾ ಇದ್ರೆ ಬೇಡ ಅಂತೀನ ನಾನು? 50,000 ಕೋಟಿ ಇದೆ ಅಂತ ಹೇಳ್ತಾರಪ್ಪ. ಎಲ್ಲೆಲ್ಲೋ ಕೇರಳನಲ್ಲಂತೆ, ಕೂರ್ಗ್ನಲ್ಲಂತೆ, ಗುಲ್ಬರ್ಗದಲ್ಲಂತೆ, ಬೆಂಗಳೂರಿನಲ್ಲಂತೆ ಕೊಡಿ. ಆಮೇಲೆ ಮೋದಿ ಅಂತವರಿದ್ದಾಗ, ಶಾ ಅಂತ ಇದ್ದಾಗ, IT, ED, CBI ಎಲ್ಲ ಇದ್ದಾಗ ತನಿಖೆ ಮಾಡಿ ಇನ್ನ ಎಷ್ಟು ದಿನ ಅಂತ ಬರೀ ಸಾಮಾಜಿಕ ಜಾಲತಾಣದಲ್ಲಿ ಇರ್ತೀರಿ? ಶೋ ಸಮ್ ಆಕ್ಷನ್, ಮಾಡಿಸ್ಲಿ ತನಿಖೆ. ಯಾಕೆ ಕಾಯ್ತಾ ಇದ್ದಾರೆ ಇವರು? ವೈ ಆರ್ ದ ವೇಟಿಂಗ್? ಅವ್ರ ಸೀಳ್ ನಾಯಿಗಳಿದೆ ಅಲ್ಲ, ಬಿಡ್ಲಿ, ಬಿಡ್ಲಿ, ಯಾರು ಬೇಡ ಅಂದಿದ್ದಾರೆ? ಈಗ ನೀವು ಹೇಳಿಕೆ ಕೊಟ್ಟ ನಂತರ, ಪ್ರೆಸ್ ಮೀಟ್ ಮಾಡಿದ ನಂತರ ಈಗ ಹೊಸ ಆರೋಪ ಬರ್ತಾ ಇರೋದು, ಏನು ಇದ್ರ ಉದ್ದೇಶ ಏನು ಅನ್ಸುತ್ತೆ? ಉದ್ದೇಶ ಏನಿದೆ? ಡೈವರ್ಷನ್ ಅಷ್ಟೇ. ಈಗ ನೀವೇ ಹೇಳಿ, 50,000 ಕೋಟಿ ನಮ್ದು ಆಸ್ತಿ ಇದ್ದಿದ್ರೆ ಇಷ್ಟೊತ್ತಿಗೆ ಮೋದಿ ಶಾ ಬಿಡ್ತಾ ಇದ್ರೇನ್ರಿ? ಇದೇನು ನಮ್ದು 50,000 ಕೋಟಿ ಬಿಡಿ, ಇದು 2.5 ಲಕ್ಷ ಕೋಟಿ ರೂಪಾಯಿ ಹಗರಣ ನಡೆದಿದೆ ವಕ್ಫ್ದು ಅಂತ ಹೇಳ್ತಾ ಇದ್ದಾರಲ್ವಾ? ಅದ್ರ ಬಗ್ಗೆ ಯಾಕೆ ತನಿಖೆ ಮಾಡ್ತಾ ಇಲ್ಲ? ಅದರಲ್ಲೂ ನಂದೇ ಪಾಲ್ ಜಾಸ್ತಿ ಅಂತಲ್ವಾ?
ಯಾಕೆ ಮಾಡ್ತಾ ಇಲ್ಲ? ಹಗರಣದಲ್ಲಿ ನಿಮ್ಮ ತಂದೆಯವ್ರದ್ದು, ಮಲ್ಲಿಕಾರ್ಜುನ ಖರ್ಗೆ ಅವ್ರದ್ದು, ನಿಮ್ಮದೇ ಕುಟುಂಬದವ್ರದ್ದು ಇದೆ ಅಂತ ಆರೋಪ ಮಾಡ್ತಾರೆ. ಅದೇ ಹೇಳ್ತಾ ಇರೋದು, ಯಾಕೆ ಮಾಡ್ತಾ ಇಲ್ಲ? ಏನು ನಮ್ಮ ಪರವಾಗಿ ಹೋಗಿದ್ರಾ ವಿಜೇಂದ್ರ ಅವರು? ಈಗ ನಿನ್ನೆ ಮಾನ್ಪಾಡಿಯವ್ರು ಏನಂದ್ರು, ವಿಜೇಂದ್ರ ಅವರಿಗೆ ನನ್ನ ಪರೀಕ್ಷೆ ತಗೋತಾ ಇದ್ರು, ನಂಗೆ ಟೆಸ್ಟ್ ಮಾಡ್ತಾ ಇದ್ರು ಅಂತ. ಯಾರು ಟೆಸ್ಟ್ ಮಾಡಕ್ಕೆ ನಾವು ಕಳಿಸಿದ್ವಾ? ಅದ್ರ ಬಗ್ಗೆ ಉತ್ತರ ಕೊಡ್ಲಿ ವಿಜೇಂದ್ರ ಅವರು. ಈಗ ಒಂದು ಹೇಳಿಕೆ ಅನ್ವರ್ ಮಾನಪ್ಪಾಡಿ ಅವ್ರದ್ದು ನೋಡಿ, ಎಲ್ಲನೂ ಅವ್ರದ್ದೇ ಹೇಳಿಕೆ ಅಲ್ಲ, ನಂದೇನಿದೆ ಇದರಲ್ಲಿ. ಸೊ ಹೇಳಿಕೆನೂ ಅವ್ರದ್ದೇ, ಅವ್ರ ಪಕ್ಷದವ್ರದ್ದೇ, ಅವ್ರ ಆಯೋಗದ ಅಧ್ಯಕ್ಷರೇ, ಅವ್ರ ವಕ್ತಾರರೇ, ಅವ್ರ ಮೇಲೆ, ಅವ್ರ ರಾಜ್ಯಾಧ್ಯಕ್ಷರ ಮೇಲೆ ಹೇಳ್ತಾ ಇರೋದು. ನಂದೇನಿದೆ ಇದರಲ್ಲಿ? ನಂದು ಆ ಕಡೆ ಹೇಳಿಕೆನಲ್ಲೂ ಪಾಲಿಲ್ಲ, ಈ ಕಡೆ ಆಸ್ತಿಗಳಲ್ಲೂ ಪಾಲಿಲ್ಲ. ಈಗ ಮಾನಷ್ಟ ಮೊಕದ್ದಮೆ ಆಗ್ತೀರಿ ಸರ್, ಯಾಕಂದ್ರೆ ಈಗ ಅವರು ಗಂಭೀರ ಆರೋಪ ಮಾಡಿರುವಂತ ಹಿನ್ನೆಲೆಯಲ್ಲಿ ನೀವು ಅನ್ವರ್ ಮಾನಪ್ಪಾಡಿ ವಿರುದ್ಧ ಏನಕ್ಕಾಗ ಅದು ರಿಪೋರ್ಟ್ ಇದೆ. ರಿಪೋರ್ಟ್ ಅಂತೂ ಅವತ್ತೇ ತಿರಸ್ಕಾರ ಮಾಡಿದೀವಲ್ಲ, ಅದು ಬರೀ ನಮ್ಮ ಮೇಲಿಲ್ಲ, ಎಲ್ಲ ಕಾಂಗ್ರೆಸ್ ನಾಯಕರ ಮೇಲೂ ಇದೆ. ಯಾವುದು ನಿಮ್ಮ ಧರಮ್ ಸಿಂಗ್ ಸಾಹೇಬ್ರ ಮೇಲೆ, ಕಮರುಲ್ ಇಸ್ಲಾಂ ಅವ್ರ ಮೇಲೆ, ತನ್ವೀರ್ ಸೇಠ್ ಮೇಲೆ, ಹ್ಯಾರಿಸ್ ಅವ್ರ ಮೇಲೆ, ರೆಹಮಾನ್ ಖಾನ್ ಸಾಹೇಬ್ರ ಮೇಲೆ, ಎಲ್ಲರ ಮೇಲೂ ಇದೆ. ನಾವು ಅವತ್ತೇ ತಿರಸ್ಕಾರ ಮಾಡಿದ್ದೀವಿ ಅದನ್ನ. ಇಲ್ಲ, ನಾನು ಕೇಳ್ತಾ ಇರೋದು, ಇಷ್ಟು ವರ್ಷ ಆಗಿದೆ ಅಲ್ಲ, 3 CM ಆಗಿದ್ರು BJP ಅವ್ರದ್ದು. ವೈ ಡಿಡ್ ನಾಟ್ ಟೇಕ್ ಆಕ್ಷನ್? ನಡ್ಡಾಗ್ ಬರ್ದಿದ್ದೀರಿ, ಯಾರು ಮೋದಿಗೆ ಬರ್ದಿದ್ದಾರೆ, ಶಾಗ್ ಬರ್ದಿದ್ದಾರಲ್ಲ, ಯಾಕೆ ಆಕ್ಷನ್ ತಗೊಂಡಿಲ್ಲ? CBI ಅವರೇ ವಹಿಸಬಹುದಾಗಿತ್ತಲ್ಲ. ವಫೋರ್ನ ಮಾಜಿ ಅಧ್ಯಕ್ಷರಾಗಿದ್ದ ಅನ್ವರ್ ಮಾನಿಪಾಡಿ ಅವರ ವರದಿಯ ಕುರಿತಾದ ವಫ್ ಅವ್ಯವಹಾರಗಳ ಕುರಿತಾದ ವರದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ರಾಜಕೀಯ ವಲಯದಲ್ಲಿ ದೊಡ್ಡ ಮಟ್ಟದ ಚರ್ಚೆ. 150 ಕೋಟಿ ಆಮಿಷ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾನಪ್ಪಾಡಿ ಅವರ ಹೇಳಿಕೆ ಉಲ್ಟಾ ಹೊಡೆದಿದ್ದಾರೆ ಅನ್ನೋ ಆರೋಪ ಕಾಂಗ್ರೆಸ್ನ ಕಡೆಯಿಂದ. ಪ್ರಿಯಾಂಕ್ ಖರ್ಗೆ ಅವರ ವಿಡಿಯೋ ಬಾಂಬ್ ಸಂಬಂಧಪಟ್ಟಂತೆ ಅನ್ವರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ಅವರೇ, ಕಾಂಗ್ರೆಸ್ನವರೇ, ನನ್ನ ವರದಿ ಹೊರಬಂದ್ರೆ ನೀವೆಲ್ಲ ಕಳ್ಳರು ಅನ್ನೋದು ಹೊರಗೆ ಬರುತ್ತೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಕೊಟ್ಟ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಅನ್ವರ್ ಮಾನಿಪ್ಪಾಡಿ ಮಾತನಾಡಿದ್ದಾರೆ. ನೇರವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೆ ಅವರ ತಂದೆ ಹಾಗೆ ಎಐಸಿಸಿ ನಾಯಕರು ಆಗಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿರುದ್ಧವಾಗಿಯೇ ಕಿಡಿಕಾರಿದ್ದಾರೆ ಅನ್ವರ್ ಮಾನಿಪ್ಪಾಡಿ. ವರದಿ ಬಹಿರಂಗವಾದ್ರೆ ಕಲಬುರಗಿಯಲ್ಲಿ ನಿಮ್ಮ ಅಪ್ಪಾಜಿ ಎಷ್ಟು ಬೇನಾಮಿ ಆಸ್ತಿ ಮಾಡಿದ್ದಾರೆ ಅನ್ನೋದು ಆಚೆ ಬರುತ್ತೆ. ಕಲಬುರಗಿಯ ಮಾಲ್ ಯಾರದ್ದು, 800 ಫ್ಲಾಟ್ ಯಾರದ್ದು, ಕಾಂಗ್ರೆಸ್ನವರು ಯಾರೆಲ್ಲರೂ ಇದರಲ್ಲಿ ಪಾಲುದಾರರಿದ್ದಾರೆ, ಎಲ್ಲವೂ ಕೂಡ ಹೊರಬೀಳುತ್ತೆ ಅಂತ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಅನ್ವರ್ ಮಾನಿಪ್ಪಾಡಿ. 150 ಕೋಟಿ ಆಮಿಷ ಒಡ್ಡಿದ್ರು ಅನ್ನೋದನ್ನು ಅನ್ವರ್ ಮಾನಿಪ್ಪಾಡಿ ಅವರು ಒಪ್ಪಿಕೊಂಡಿದ್ರು. ಆದ್ರೆ ಈಗ ಉಲ್ಟಾ ಹೊಡಿತಾ ಇದ್ದಾರೆ ಅನ್ನುವಂಥ ಆರೋಪವನ್ನು ಕಾಂಗ್ರೆಸ್ ಮಾಡ್ತಾ ಇರುವಂಥದ್ದು. ಇದಕ್ಕೆ ಅನ್ವರ್ ಮಾನಿಪ್ಪಾಡಿ ಅವರು ಏನು ಸ್ಪಷ್ಟನೆ ನೀಡ್ತಾರೆ ಅನ್ನುವಂಥದ್ದನ್ನು ಅವ್ರ ಜೊತೆನೆ ಕೇಳುವ. ಸರ್, ನೀವು ಈ ಹಿಂದೆ ಒಪ್ಪಿಕೊಂಡಿದ್ರಿ ಅನ್ನುವಂಥ ವಿಡಿಯೋ ಕೂಡ ಬಿಟ್ಟಿದ್ದಾರೆ ಅವರು, ಕಾಂಗ್ರೆಸ್ನವರು. ಆದ್ರೆ ನೀವು ಕಾಂಗ್ರೆಸ್ನವರು ಅದು ವಿಡಿಯೋ ಪ್ರಿಯಾಂಕ ಖರ್ಗೆ ಅವರು ಬಿಟ್ಟಿದ್ದಾರೆ. ಆದ್ರೆ ಈಗ ನೀವು ಅದನ್ನು ಉಲ್ಟಾ ಹೊಡಿತಿದ್ರಿ, ನಾನು ಆ ರೀತಿ ಹೇಳಲಿಲ್ಲ ಅಂತ ಹೇಳ್ತೀರಿ ಅಂತ ಅವರು ಆರೋಪ ಮಾಡ್ತಿದ್ದಾರೆ. ಪ್ರಿಯಾಂಕಾ ಖರ್ಗೆಯವರೇ, ಅರ್ಥ ಮಾಡಿಕೊಳ್ಳಿ, ನಿದ್ರಿಸುತ್ತಿರುವ ಒಂದು ಹುಲಿಯನ್ನು ನೀವು ಎಬ್ಬಿಸಿದ್ದೀರಿ. ಇನ್ನು ನಿಮ್ಮನ್ನು ಪರಿಚಿ ತಿನ್ನದೆ ಇದು ಮುಗಿಯಲ್ಲ. ನಿಮ್ಮನ್ನೆಲ್ಲ ನಂಗಪ್ಪಂಗ ಮಾಡದಿದ್ದರೆ ನಾನು ಅನ್ವರ್ ಮಾನಿಪ್ಪಾಡಿ ಅಲ್ಲ. ಹೌದು, ನಿನ್ನೆ ಕೂಡ ನನ್ನನ್ನು ಇದು ಹೇಳಿದೆ. ನಾನು ವಿಜೇಂದ್ರ ಮಾತಾಡಿದರು, ಮಾತಾಡಿ ನೀವು ದಲಿದಿದ್ದೀರಿ, ಕಷ್ಟಪಟ್ಟಿದ್ದೀರಿ, ತುಂಬ ತೊಂದರೆ ಆಗಿದೆ ನಿಮಗೆ, ಆದರೆ ನಿಮಗೆ ಹಾಸ್ಪಿಟಲ್ ಬಿಲ್ ಕಟ್ಟೋಸ್ಕೊಳ್ಳಿ ನಿಮ್ಮ ಹತ್ರ ಇಲ್ಲ ಏನು ಹೇಳಿ ಒಂದು ಮಾತು ಹೇಳಿದ್ರು ಅವರು. ಅದಕ್ಕೆ ನಾನು ಕ್ರೋಧೀಕರಿಸಿ ಅವರಿಗೆ ಏನೇನೋ ಬೈದು ಕಳಿಸಿದ್ದೆ. ಆ ಕೋಪದಲ್ಲಿ ನಾನು ಪ್ರೆಸ್ ಕೂಡ ಕರೆದಿದ್ದೆ, ನಾನು ಹೀಗೆ ಅಂತೇಳಿ. ಯಾರು ನನ್ನ ಈ ವರದಿಗೆ ಅಡ್ಡ ಹೊರಡುತ್ತಾರೋ ಅದು ಯಾರು ನನ್ನ ಈ ವರದಿಯನ್ನು ನಿರೀಕ್ಷಿಸ್ತಾರೋ ಅವ್ರ ಮೇಲೆ ನನಗೆ ಕ್ರೋಧಿಕವಾಗುವುದು ಖಂಡಿತ, ನಾನು ಕೋಪ ಬರುವುದು ಖಂಡಿತ, ಅವ್ರು ಎಲ್ಲ ರೀತಿಯಲ್ಲಿ ನಾನು ಬೈಯುವುದು ಖಂಡಿತ. ಹಾಗೆ ನಿಜವಾಗಿ ಅರ್ಥ ಮಾಡಿಕೊಳ್ಳಿ, ಆ ದಿವಸ ನಾನು ಮಾತಾಡಬೇಕಾದ್ರೆ ಅವರು ನನ್ನ ಮನೆಗೆ ಬಂದಿಲ್ಲ, ಪಾರ್ಟಿ ಆಫೀಸಿಗೆ ಕೂತು ಮಾತಾಡಬೇಕಾದ್ರೆ ನಾನು ವಿಜೇಂದ್ರ ಹತ್ರ ಹೇಳಿದೆ. ವಿಜೇಂದ್ರ ಹೇಳಿದರು, ನೀವು ಭಾಳ ಕಷ್ಟಪಟ್ಟಿದ್ದೆ, ತೊಂದರೆ ಇದೆ, ಯಾವುದಾದ್ರೂ ಒಂದು ಸಂಖ್ಯೆ ಹೇಳಿ ಮತ್ತು ನಿಮ್ಮ ತೊಂದರೆಯಿಂದ ಹೊರಗೆ ಬನ್ನಿ, ನಿಮ್ಗೆ ಅವ್ರು ದುಡ್ಡು ಕೊಡುವವರು ಇದ್ದಾರೆ ಅಂತೇಳಿ. ಅದು ಕಾಂಗ್ರೆಸ್ನವರು, ನಮಗೇನು ತೊಂದರೆ ಇಲ್ಲ, ನಾವು ನಿಮ್ಮನ್ನು ತಪ್ಪು ತಿಳ್ಕೊಳ್ಳೋಲ್ಲ ಎಂದು ಕೂಡ ಹೇಳಿದರು. ಆಗ ನನಗೆ ಅವ್ರ ಮೇಲೆ ಕೋಪ ಬಂದು ಸಿಟ್ಟಿಗೆದ್ದು ಅವರು ಏನೇನು ಬೈದು ಕಳಿಸಿದ್ದೆ. ನಾನು ಅದೇ ಕೋಪದಲ್ಲಿ ತಕ್ಷಣ ನಾನು ಪ್ರೆಸ್ಸನ್ನು ಕೂಡ ಕರೆದು ಆ ಪ್ರೆಸ್ಸಲ್ಲಿ ಕೂಡ ಏನೆಲ್ಲ ಹೇಳಿದ್ದೆ ನಾನು. ಹೌದು, ಇಲ್ಲ ಹೇಳಲ್ಲ. ಆದರೆ 150 ಕೋಟಿ ಗೆಲ್ಲಿಲ್ಲ ಗೊತ್ತಿಲ್ಲ ಹಾಗೆ. ಒಂದು ಅದರ ನಂತರ ನಾನು ಅರ್ಥ ಮಾಡಿಕೊಂಡ ನಂತರ ಇವರು ನಿಂತ್ಕೊಂಡು ಗಟ್ಟಿಯಾಗಿ
ಮಾಣಿಪಾಡಿ ಅವರ ಈ ರೀತಿಯ ಆಕ್ರೋಶದ ಮಾತುಗಳಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಖಡಕ್ ಆಗಿ ತಿರುಗೇಟ್ ಕೊಟ್ಟಿದ್ದಾರೆ. ಏನ್ ಮಾತನಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ ನೋಡೋಣ.